टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಂದು ಕಡೆ ಕೇಂದ್ರ ಸರ್ಕಾರ ದೇಶದಲ್ಲಿ ಜಾತಿ ಗಣತಿಗೆ ನಿರ್ಧಾರ ಮಾಡಿದೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಜಾತಿ ಕಿಚ್ಚು ಧಗಧಗಿಸ್ತಾ ಇದೆ. ನೆನ್ನೆ ದಾವಣಗೆರೆಯಲ್ಲಿ ಸಭೆ ಸೇರಿದಂತ ಮುಖಂಡರು ರಣಕಹಳೆ ಮೊಳಗಿಸುವುದಕ್ಕೆ ಸಜ್ಜಾಗಿದ್ದಾರೆ. ದಾವಣಗೆರೆಯಲ್ಲಿ ಲಿಂಗಾಯತರ ಶಕ್ತಿ ಪ್ರದರ್ಶನ. ಲಿಂಗಾಯತ ಹಾಗೂ ವೀರಶೈವರು ಒಂದೇ ಎಂಬ ಸಂಕಲ್ಪ. ದಾವಣಗೆರೆ ನಗರದ ಬಿಐಇಟಿ ಕಾಲೇಜಿನ ಎಸ್ಎಸ್ ಮಲ್ಲಿಕಾರ್ಜುನ ಸಭಾಂಗಣದಲ್ಲಿ ನಿನ್ನೆ ಲಿಂಗಾಯತರು ಶಕ್ತಿ ಪ್ರದರ್ಶನ ಮಾಡಿದ್ರು. ವೀರಶೈವರು, ಲಿಂಗಾಯತರು ಹಾಗೂ ಜಾಗತಿಕ ಲಿಂಗಾಯತ ವೇದಿಕೆ ಪ್ರತಿನಿಧಿಗಳು ಒಂದೇ ವೇದಿಕೆಯಲ್ಲಿ ಪಾಲ್ಗೊಂಡಿದ್ರು. ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ಬಳಿಕ ಸಿಡಿದು ನಿಂತಿರೋ ಲಿಂಗಾಯತರು ಕೇಂದ್ರದಿಂದ ಜಾತಿ ಗಣತಿ ಬಗ್ಗೆ ಘೋಷಣೆ ಬೆನ್ನಲ್ಲೇ ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ವೇಳೆ ಎಡವಟ್ಟಾಗಿದೆ. ಕೇಂದ್ರದಿಂದ ಗಣತಿ ಮಾಡುವಾಗ ತಮ್ಮ ಜಾತಿಯನ್ನ ಏನಂತ ಬರೆಸಬೇಕು ಅನ್ನೋದನ್ನ ಸದ್ಯದಲ್ಲೇ ನಿರ್ಧಾರ ಮಾಡಿ ಘೋಷಣೆ ಮಾಡ್ತೀವಿ ಅನ್ನೋ ಸಂದೇಶ ರವಾನಿಸಿದ್ರು. ಇನ್ನು ವೀರಶೈವ ಪರಂಪರೆಯ ಪಂಚಪೀಠಗಳಾದ ಕಾಶಿ, ಕೇದಾರ, ಶ್ರೀಶೈಲ, ಉಜ್ಜಯಿನಿ ಹಾಗೂ ರಂಭಾಪುರಿ ಈ 5 ಪೀಠಗಳ ಸ್ವಾಮೀಜಿಗಳನ್ನ ಒಂದೇ ವೇದಿಕೆಗೆ ತರೋ ಪ್ಲಾನ್ ಆರಂಭವಾಗಿದೆ. ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮ ಜನರಿಗೆ ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಶಿಕ್ಷಣ ಕೊಟ್ಟು, ಧಾರ್ಮಿಕ ಸಂಸ್ಕಾರ ಕೊಟ್ಟು ಇವತ್ತವರಿಗೆ ಬೆಳೆಸುವಂತ ಒಂದು ಕೀರ್ತಿ ಇಡೀ ದೇಶದಲ್ಲಿ ಯಾರಿಗಾದರೂ ಸಲ್ತದೆ. ಎಲ್ಲಕ್ಕಿಂತ ಹೆಚ್ಚಿನ ಅಂತ ಹೇಳಿದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯದ ಮಠಮಾನಗಿರಿ. ಸುತ್ತೂರು ಇರ್ಬೋದು, ತುಮಕೂರು ಇರ್ಬೋದು, ದಾವಣಗೆರೆ ಇರ್ಬೋದು, ಬೆಳಗಾವಿ ಇರ್ಬೋದು, ಕೇರಳ ಇರ್ಬೋದು, ಇನ್ನಿತರ ಅನೇಕ ಸಂಸ್ಥೆಗಳಿರ್ಬೋದು, ಸಿರಿಗೆರೆ ಇರ್ಬೋದು. ಈ ರೀತಿ ಇಷ್ಟೆಲ್ಲ ಸಾಧನೆ, ಇಷ್ಟೆಲ್ಲ ತ್ಯಾಗ, ಇಷ್ಟೆಲ್ಲ ಕೊಡುಗೆಗಳಿದ್ರೂ ಇಂದು ನಾವು ನೋಡ್ತಾ ಇದ್ದಾರೆ ಬಹಳಷ್ಟು ಸಮಾಜವು ಕೌಲುದಾರಿ ಎಲ್ಲರಿಗೆ. ಆ ಒಂದು ದೃಷ್ಟಿಯಿಂದ ಯಾಕೆ ಅಂತ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಅದೇನೇ ಇರಲಿ, ರಾಜ್ಯ ಸರ್ಕಾರದ ವಿರುದ್ಧ ಸಿಡಿ ಅಂತಿದ್ದ ಲಿಂಗಾಯತರು ಈಗ ಕೇಂದ್ರದಿಂದ ಜಾತಿ ಗಣತಿ ಅಂತಿದ್ದಂತೆ ಒಳಪಂಗಡಗಳನ್ನೆಲ್ಲ ಒಟ್ಟುಗೂಡಿಸಲು ನಿರ್ಧಾರಕ್ಕೆ ಬಂದಿದ್ದಾರೆ. ಬಸವರಾಜ್ ದೊಡ್ಡಮನಿ, TV9, ದಾವಣಗೆರೆ.